ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ದೇವರಾಜ್. ವೀಕ್ಷಕರೇ, ಎಷ್ಟೋ ಜನಕ್ಕೆ ಮಗು ಇಲ್ಲ ಅನ್ನೋ ನೋವು ಕಾಡ್ತಾ ಇರುತ್ತೆ. ಅದೇ ನೋವಲ್ಲಿರ್ತಾರೆ. ಆ ನೋವು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ. ವೈಜ್ಞಾನಿಕವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದಿಕ್ಕೆ ನಮ್ ಜೊತೆ IVF ತಜ್ಞರಾದಂತಹ ಡಾಕ್ಟರ್ ಚೈತ್ರ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಮೊದಲನೇದಾಗಿ ಈ IVF ಅಂದ್ರೆ ಏನು? ಈಗ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ, ಅಂತವ್ರಿಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ. ಸೊ IVF ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಕಾಮನ್ ಮ್ಯಾನ್ ಟರ್ಮ್ಸ್ ಅಲ್ಲಿ ಏನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೀತಾರೆ ಅದನ್ನ IVF ಅಂತ ಹೇಳ್ಬೋದು. ಸೊ IVF ಅಂದ್ರೆ ಯಾವ ಪೇಷಂಟ್ಸ್ಗೆ ಲೋವರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಆಗಿರ್ಬೋದು, ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫರ್ಟಿಲಿಟಿ ಅಥವಾ ಕೆಲವು ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಅಲ್ಲಿ ಈ ಟ್ರೀಟ್ಮೆಂಟ್ನ ಮಾಡಲಾಗುತ್ತೆ. ಸೊ ಇದರಲ್ಲಿ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಆ ಹೆಂಗಸಿನ ದೇಹದಿಂದ ಮೊಟ್ಟೆಗಳನ್ನ ಆಚೆ ತೆಗಿತೀವಿ. ಸೊ ಆ ಮೊಟ್ಟೆಗಳನ್ನ ಅವರ ಹಸ್ಬೆಂಡ್ ಸ್ಪರ್ಮ್ಸ್ ಜೊತೆ ಕೂಡಿಸಿ ಏನ್ ಭ್ರೂಣ ಆಗುತ್ತೆ ಆ ಭ್ರೂಣನ ಆಕೆ ಗರ್ಭಾಶಯಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ಟ್ರೀಟ್ಮೆಂಟ್ಗೆ IVF ಅಂತ ಕರಿತೀವಿ. ಮೇಡಮ್, ಈಗ IVF ಆದ್ಮೇಲೂ ಕೂಡ ಎಷ್ಟೊಂದ್ ಜನಕ್ಕೆ ಮಕ್ಕಳಾಗಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಿರ್ತೀವಿ. ಅದು ಏನು, ಯಾವ ರೀತಿಯಾಗಿ ಇದು ಕಾರಣ ಆಗಿರಬಹುದು ಅಂತ? ಸೊ ಜನರಲಿ ಏನಂತಂದ್ರೆ IVF ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇರುತ್ತೆ. ಸೊ ನಾರ್ಮಲಿ ಫಸ್ಟ್ ಅಟೆಂಪ್ಟ್ IVF ಟ್ರೈ ಮಾಡಿದಾಗ ನೀವು ಬೇಸಿಕ್ ಆಗಿ ಕನ್ವೆನ್ಷನಲ್ IVF ಅಂತ ಏನ್ ಮಾಡ್ತೀವಿ, ಇದರಲ್ಲಿ ಸಕ್ಸಸ್ ರೇಟ್ಸ್ ಬಂದು 55 to 60% ಇರುತ್ತೆ. ಇನ್ನು ಕೆಲವು ಪೇಷಂಟ್ಸ್ಗೆ ಕೆಲವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬೇಕಾಗಿರುತ್ತೆ. ಅದು ಅವ್ರದ್ದು ಇನ್ಫರ್ಟಿಲಿಟಿ ಕಾಸ್, ಅವ್ರದ್ದು ಪ್ರೀವಿಯಸ್ IVF ಫೇಲ್ಯೂರ್ಸ್ ಯಾಕಾಗಿರಬಹುದು ಅಂತ ಅರ್ಥ ಮಾಡಿಕೊಂಡು ಅಡ್ವಾನ್ಸ್ಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, IVF ಅಲ್ಲೇ ಕೂಡ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಸೊ ಇದನ್ನ ಮಾಡಿಸ್ಕೊಂಡಾಗ ಡೆಫಿನೆಟ್ಲಿ ಸಕ್ಸಸ್ ರೇಟ್ಸ್ IVF ಅಲ್ಲಿ ಹೆಚ್ಚು ಮಾಡಬಹುದು. ಮೇಡಮ್, ಇನ್ನ ನಾವು ಹೆಚ್ಚಾಗಿ ಕೇಳ್ತಾ ಇರ್ತೀವಿ, IVF ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಜನ ಹೆದರ್ತಾ ಇರ್ತಾರೆ. ಯಾಕಂದ್ರೆ ಇದು ನ್ಯಾಚುರಲ್ ಅಲ್ಲ ಅನ್ನೋದು ಕೂಡ ಜನಕ್ಕೆ ಭಯ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಸೊ IVF ಟ್ರೀಟ್ಮೆಂಟ್ ಅಲ್ಲಿ ಅದು ಕರೆಕ್ಟ್, ಮೊಟ್ಟೆನ ಆಚೆ ತೆಗಿಯೋದ್ರಿಂದ ಜನ ಹೆದರುತ್ತಾರೆ. ಮತ್ತೆ ಆರ್ಟಿಫಿಷಿಯಲ್ ಕಲ್ಚರ್ ಕಂಡೀಷನ್ಸ್ ನಲ್ಲಿ ಈ ಎಗ್ ಮತ್ತೆ ಸ್ಪರ್ಮ್ ನ ಫ್ಯೂಸ್ ಮಾಡ್ತೀವಿ. ಬಟ್ ಈ ಗ್ರೋತ್ ಏನಾಗುತ್ತೆ, ಭ್ರೂಣ ಬೆಳವಣಿಗೆ, ಅದು ಜೀನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಪ್ರೋಸೆಸ್. ಸೊ ಒಂದು ಸ್ಪರ್ಮ್ ನ ಒಂದ್ ಎಗ್ಗಿಗೆ ಫ್ಯೂಸ್ ಮಾಡ್ತಿದಂಗೆ ಅದು ಆರ್ಟಿಫಿಷಿಯಲ್ ಆಗಿ ಬೆಳೆಯಕ್ ಸಾಧ್ಯ ಇಲ್ಲ. ಸೊ ಅದು ಹಾಗೇನೆ 3 to 5 days ಲ್ಯಾಬಲ್ ಬೆಳವಣಿಗೆ ಆಗುತ್ತೆ. ಮತ್ತೆ ಈ ಭ್ರೂಣನ ನಾವು ಟ್ರಾನ್ಸ್ಫರ್ ಮಾಡಿದಾಗ ಗರ್ಭಾಶಯದೊಳಗಡೆ ಅದು ಕೂಡ ನ್ಯಾಚುರಲ್ ಆಗಿ ಇಂಪ್ಲಾಂಟೇಶನ್ ಆಗ್ಬೇಕು. ಸೊ ಇಂಪ್ಲಾಂಟೇಶನ್ ಆಗಿ ಅದಾದ್ಮೇಲೆ ಮಗು ನ್ಯಾಚುರಲ್ ಆಗಿ ಗ್ರೋತ್ ಸ್ಟಾರ್ಟ್ ಮಾಡುತ್ತೆ. ಸೊ ಡಿಫ್ರೆನ್ಸ್ ಏನು ಅಂತಂದ್ರೆ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಹುಡುಗಿ ಯಾವ ಟ್ಯೂಬ್ ಅಲ್ಲಿ ನಡೆಯೋ ಕ್ರಿಯೆ ಏನ್ ಫರ್ಟಿಲೈಸೇಷನ್ ಮತ್ತೆ 3 days ಎಂಬ್ರಿಯೋ ಗ್ರೋತ್ ಅದು ಮಾತ್ರ ಹೊರಗಡೆ ನಡೆಯುತ್ತೆ. ಅದು ಬಿಟ್ರೆ ಗ್ರೋತ್, ಇಂಪ್ಲಾಂಟೇಶನ್ ಮತ್ತೆ ಫರ್ದರ್ ಪ್ರೋಸೆಸ್ ಎಲ್ಲ IVF ಅಲ್ಲಿ ಕೂಡ ನ್ಯಾಚುರಲ್. ಮೇಡಮ್, ಇದ್ರದ್ದು ಸಕ್ಸಸ್ ರೇಟ್ ಯಾವ ರೀತಿಯಾಗಿ ಇದೆ ಮೇಡಮ್? ಈಗ 100% ಜನ ಈಗ ನಿಮ್ಮ ಹತ್ರ ಬರ್ತಾರೆ ಅಂತ ಅನ್ಕೊಳ್ಳಿ, ಎಲ್ರದ್ದು ಕೂಡ ಸಕ್ಸಸ್ ಆಗಿದ್ಯಾ ಅಥವಾ ಏನಂದ್ರೆ IVF ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ಸ್ ಬಂದು ತಂದೆ ಅವ್ರು ಏನ್ IVF ಮಾಡಿಸ್ಕೊಂತಿರ್ತಾರೆ ಅವ್ರ ಏಜ್ ಮೇಲೆ ಡೆಫಿನೆಟ್ ಆಗಿ ಡಿಪೆಂಡ್ ಆಗುತ್ತೆ. ಸೊ IVF ಅಲ್ಲಿ ಏಜ್ ಬಿಗ್ಗೆಸ್ಟ್ ಡಿಟರ್ಮಿನೆಂಟ್ ಸಕ್ಸಸ್ ರೇಟ್ಸ್ಗೆ. ಯಂಗಿದ್ದಾಗ ಮಾಡಿಸ್ಕೊಂಡಷ್ಟು ಸಕ್ಸಸ್ ರೇಟ್ಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೂ ಕೆಲವು ಪ್ರಾಬ್ಲಮ್ಸ್ ಬಂದು ಯಾವ ಕಾರಣಕ್ಕೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಅವ್ರದ್ದು ಎಗ್ ಕ್ವಾಲಿಟಿ ಹೇಗಿದೆ, ಸ್ಪರ್ಮ್ ಕ್ವಾಲಿಟಿ ಹೇಗಿದೆ, ಅವ್ರದ್ದು ಜೀನ್ಸ್ ಹೇಗಿದೆ, ಇದೆಲ್ಲಾ ಫ್ಯಾಕ್ಟರ್ಸ್. ಅಂಡ್ ಇಂಪಾರ್ಟೆಂಟ್ಲಿ IVF ಯಾವ ತರ ಮಾಡ್ತೀವಿ, ಯಾವ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಈ IVF ಗೆ ನಾವು ಒಳಗೂಡಿಸ್ಕೊಂತೀವಿ ಬೇಸ್ಡ್ ಆನ್ ಏನ್ ಇನ್ಫರ್ಟಿಲಿಟಿ ಫ್ಯಾಕ್ಟರ್ ಇದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ಈ ಪೇಷಂಟ್ಗೆ ಇಷ್ಟೇ ಸಕ್ಸಸ್ ರೇಟ್ಸ್ ಅಂತ ಹೇಳೋದಕ್ ಆಗೋದಿಲ್ಲ. ಬಟ್ ಓವರ್ ಆಲ್ IVF ಸಕ್ಸಸ್ ರೇಟ್ಸ್ ಬಂದು 60 to 65% ಇದೆ. ಮೇಡಮ್, ಮೊದಲನೇದಾಗಿ ಈ ಬಂಜೆತನಕ್ಕೆ ಕಾರಣ ಏನು ಅಂತ, ರೀಸನ್ಸ್ ಏನು ಅಂತ ಕೆಲವ್ರು ನೋಡ್ತಾ ಇರ್ತಾರೆ. ಅದಕ್ಕೆ ರೀಸನ್ಸೇ ಗೊತ್ತಿರಲ್ಲ. ರೀಸನ್ಸ್ ಏನು ಅಂತ ಹೇಳೋದಾದ್ರೆ, ಸೊ ಹೆಂಗಸರಲ್ಲಿ ಬಂದು ಟ್ಯೂಬ್ಸ್ ಬ್ಲಾಕ್ ಆಗಿರಬಹುದು, ಅಥವಾ ಇರೆಗ್ಯುಲರ್ ಮೆನ್ಸ್ಟ್ರೇಷನ್, ಋತುಚಕ್ರ ನಾರ್ಮಲ್ ಆಗಿ ಏನ್ 28 to 30 days ಆಗ್ಬೇಕು ಅದು ಆಗ್ತಾ ಇರಲ್ಲ. ಸೊ ಅವ್ರಿಗೆ ಓವ್ಯುಲೇಷನ್ ಪ್ರಾಬ್ಲಮ್ಸ್ ಇರುತ್ತೆ. ಅದು PCOD ತೊಂದರೆ ಇರ್ಬೋದು, ಅಥವಾ ಲೋ AMH ತೊಂದರೆ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ತೊಂದರೆ ಇರುತ್ತೆ. ಅಂಡಾಶಯದೊಳಗಡೆ ರಕ್ತ ಹೆಪ್ಪುಗಟ್ಟಿ
ಒಳಗಡೆನೆ ಕುತ್ಕೊಂತಾ ಇರುತ್ತೆ. ಸೊ ಹಾಗಾಗಿ ಓವರಿ ಮತ್ತೆ ಫೆಲೋಪಿಯನ್ ಟ್ಯೂಬ್ ಪ್ರಾಪರ್ ಆಗಿ ಕೆಲಸ ಮಾಡ್ತಾ ಇರೋದಕ್ಕೆ ಆಗ್ತಾ ಇರಲ್ಲ. ಸೊ ಏನ್ ಅಡ್ವಾನ್ಸ್ಡ್ ಸ್ಟೇಜಸ್ ಆಫ್ ಎಂಡೋಮೆಟ್ರಿಯೋಸಿಸ್ ಇರುತ್ತೆ, ಟ್ಯೂಬ್ಸ್ ಬ್ಲಾಕ್ ಆಗಿರ್ಬೋದು ಅಥವಾ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ, ನಮ್ಗೆ ಟೆಸ್ಟ್ ಗಳಲ್ಲಿ ಡಿಟರ್ಮೈನ್ ಮಾಡಕ್ ಆಗ್ತಾ ಇರಲ್ಲ ಏನಕ್ಕೆ ಈ ತರ ಇನ್ಫರ್ಟಿಲಿಟಿ ಇದೆ ಅಂತ. ಇದು ಹೆಂಗಸರ ಸಮಸ್ಯೆಗಳು. ಇನ್ನ ಗಂಡಸರಲ್ಲಿ ಬಂದ್ರೆ ಮೇನ್ಲಿ ಏನಂದ್ರೆ ವೀರ್ಯದ ಕೌಂಟ್ ಕಡಿಮೆ ಆಗಿರ್ಬೋದು, ಅದ್ರ ಕ್ವಾಲಿಟಿ ಕಡಿಮೆ ಆಗಿರ್ಬೋದು, ಮೊಟಿಲಿಟಿ, ಆಕಾರ ಇದೆಲ್ಲ ಕಡಿಮೆ ಆಗಿರುತ್ತೆ. ಸೊ ಈ ಒಂದು ಕಾರಣಗಳಿಗೆ ಕೆಲವ್ರಿಗೆ ಫರ್ಟಿಲಿಟಿ ತೊಂದರೆಗಳಿರುತ್ತೆ. ಸೊ ಏನ್ ತೊಂದರೆ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಹೋಗ್ತೀವಿ. ಸೊ ಎಲ್ಲಾ ದಂಪತಿಗಳಿಗೆ IVF ಚಿಕಿತ್ಸೆನೆ ಬೇಕಾಗೋದಿಲ್ಲ. ಸೊ ಅವ್ರಿಗೆ ಏನ್ ಕಾರಣ ಇದೆ, ಎಷ್ಟು ವರ್ಷ ಆಗಿದೆ ಮದ್ವೆ ಆಗಿ ಅನ್ನೋದನ್ನ ನೋಡ್ಕೊಂಡು ಹಂತವಾಗಿ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ. ಮೇಡಮ್, ನೀವ್ ಆಗ್ಲೇ ಹೇಳ್ತಾ ಇದ್ರಿ ಈಗ IVF ಮಾಡಿಸ್ಕೋಬೇಕು ಅಂತಂದ್ರೆ ಏಜ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ. ಅಂದ್ರೆ ಇವಾಗ ಯಾವ ವಯಸ್ಕರರು ಇದನ್ನ ಮಾಡಿಸ್ಕೊಬಹುದು? ಅಂದ್ರೆ ಈ ಏಜ್ ಇಂದ ನಾವು ಸ್ಟಾರ್ಟ್ ಮಾಡಬಹುದು, ಆಮೇಲೆ ಎಂಡ್ ಏಜ್ ಅಂತ ಒಂದಿರುತ್ತೆ, ಅದನ್ನ ಹೇಳೋದಾದ್ರೆ. ಸೊ ಗವರ್ಮೆಂಟ್ ಲೇ ಡೌನ್ ಮಾಡಿರೋ ರೂಲ್ಸ್ ಪ್ರಕಾರ ಹೆಂಗಸರಲ್ಲಿ 23 ಇಂದ 50ನೇ ವಯಸ್ಸುವರೆಗೂ IVF ಮಾಡಿಸ್ಕೋಬಹುದು, ಗಂಡಸರಲ್ಲಿ 23 ಇಂದ 55ನೇ ಏಜ್ ವರೆಗೂ ಮಾಡಿಸ್ಕೋಬಹುದು. ಸೊ ಇದು ಏನಂದ್ರೆ ಓವರ್ ಆಲ್ ಫಿಟ್ನೆಸ್ ಅವರು ಒಂದು ಪ್ರೆಗ್ನೆನ್ಸಿ ಮಾಡ್ಕೊಳಕ್ಕೆ ಅರ್ಹರಿರ್ತಾರೆ. ಬಟ್ ಹೆಂಗಸರಲ್ಲಿ ಏನಾಗುತ್ತೆ ಅಂದ್ರೆ ಅಂಡಾಶಯ ಏಜ್ ಆಗ್ತಾ ಹೋಗುತ್ತೆ. ಸೊ ಏಜ್ ಅಡ್ವಾನ್ಸ್ ಆದಂಗೆ ಅಂಡಾಶಯಕ್ಕೂ ಏಜ್ ಆಗುತ್ತೆ, ಅದ್ರ ಮೊಟ್ಟೆಗಳ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆಫ್ಟರ್ ದ ಏಜ್ ಆಫ್ 35 ಇದು ಪ್ರೋಸೆಸ್ ಆಕ್ಸಿಲರೇಟ್ ಆಗ್ತಾ ಹೋಗುತ್ತೆ. ಸೊ 35 ಆದ್ಮೇಲೆ ನಮ್ಗೆಲ್ಲರಿಗೂ ಗೊತ್ತಿರಂಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಇರುತ್ತೆ. ಸೊ IVF ಅಲ್ಲಿ ಕೂಡ ಚಾಲೆಂಜಿಂಗ್ ಇರುತ್ತೆ, ಬಿಕಾಸ್ ಕೆಲವೊಂದು ಮೊಟ್ಟೆಗಳು ಅಬ್ನಾರ್ಮಲ್ ಇರುತ್ತೆ. ಸೊ ಯಂಗ್ ಇದ್ದಷ್ಟು ಮಾಡಿಕೊಂಡಾಗ್ಲ IVF ಸಕ್ಸಸ್ ರೇಟ್ಸ್ ಜಾಸ್ತಿ ಇರುತ್ತೆ. ಇನ್ನ ಹೋಗ್ತಾ 40-42 ದಾಟ್ ಬಿಟ್ಟಾಗ ಮೊಟ್ಟೆಗಳ ಸಂಖ್ಯೆ ತುಂಬಾ ಕ್ಷೀಣಿಸೋಗಿರುತ್ತೆ. ಸೊ ಅಂತ ಪೇಷಂಟ್ಸ್ ಸುಮಾರು ಜನ ಡೋನರ್ ಎಗ್ಸ್ ಗೆ ಹೋಗ್ಬೇಕಾಗುತ್ತೆ. ಸೊ 45-50ರಲ್ಲೂ IVF ಚಿಕಿತ್ಸೆ ಪಾಸಿಬಲ್ ಇದ್ರೂನು ಸ್ವಂತ ಮೊಟ್ಟೆಗಳು, ಸ್ವಂತ ಸ್ಪರ್ಮ್ಸ್ ಅಲ್ಲಿ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡಿ ನೋಡಿಸ್ಕೊಂಡು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಸ್ವಂತ ಮಕ್ಕಳು ಬೇಕಂದ್ರೆ ಆದಷ್ಟು ಬೇಗ ಈ ಚಿಕಿತ್ಸೆಗೆ ಒಳಗಾಗೋದು ಬೆಟರ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಬಂಜೆತನದ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ರೀಸನ್ಸ್ ಈಗ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ ಆಗಿರ್ಬೋದು, ಇದೆಲ್ಲದೂ ಕಾರಣ ಆಗಬಹುದಾ? ಕರೆಕ್ಟ್. ಹಿಂದೆ ಎಲ್ಲ ಏನಿರ್ತಿತ್ತು ಅಂದ್ರೆ ಹೆಂಗಸರು ಮಾತ್ರ ಕೆಲವೊಬ್ರು ಬಂದು ಮಾತ್ರ ಟೆಸ್ಟ್ ಮಾಡಿಸ್ಕೊಳ್ಳೋರು, ತೊಂದ್ರೆ ಏನಿದೆ ಅಂತ ಗೊತ್ತಾಗ್ತಾ ಇತ್ತು, ಬಟ್ ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇರಲಿಲ್ಲ. ಈಗ ಏನಂತಂದ್ರೆ ಜನ ಓಪನ್ ಆಗಿ 1 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದ್ರೆ ಬಂದು ತೋರಿಸ್ಕೊಂತಾ ಇದ್ದಾರೆ. ಸೊ ಹಾಗಾಗಿ ಅನ್ಸುತ್ತೆ ಫರ್ಟಿಲಿಟಿ ಇದು ಡಿಕ್ಲೈನ್ ಆಗಿದೆ ಅಂತ. ಬಟ್ ಅದಲ್ದಲೆ ಇವಾಗ ಬೇಗ ಋತುಚಕ್ರದಲ್ಲಿ ಅಬ್ನಾರ್ಮ್ಯಾಲಿಟೀಸ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದ, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇಂದ ಈ ಅಬ್ನಾರ್ಮ್ಯಾಲಿಟೀಸ್ ಕೂಡ ಜಾಸ್ತಿ ಆಗಿದೆ. ಪ್ಲಸ್ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ ಇರಬಹುದು, ಅಥವಾ ರೆಕ್ರಿಯೇಷನಲ್ ಡ್ರಗ್ಸ್ ತಗೊಳ್ಳೋದು, ಅಥವಾ ಜಿಮ್ಮಿಗೆ ಹೋಗೋರು ಸ್ಟಿರಾಯ್ಡ್ಸ್ ತಗೊಳ್ಳೋದು, ಈ ತರ ಎಲ್ಲ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ಸಿಟಿನಲ್ಲಿರೋರ್ಗೆ ಪೊಲ್ಯೂಷನ್ ಆಗಿರಬಹುದು, ಸ್ಟ್ರೆಸ್ ಆಗಿರ್ಬೋದು, ಅಥವಾ ರೂರಲ್ ಸೈಡ್ ಇರೋರ್ಗೆ ಏನ್ ಎಕ್ಸ್ಪೋಜರ್ ಫರ್ಟಿಲೈಸರ್ಸ್ಗೆ, ಪೆಸ್ಟಿಸೈಡ್ಸ್ಗೆ ಇದೆಲ್ಲ ತುಂಬಾ ಇನ್ಹೇಲ್ ಮಾಡ್ತಾರೆ. ಸೊ ಹಾಗಾಗಿ ರೂರಲ್ ಏರಿಯಾಸ್ ಅಲ್ಲೂ ಅಷ್ಟೇ, ಅರ್ಬನ್ ಏರಿಯಾಸ್ ಅಲ್ಲೂ ಅಷ್ಟೇ ಫರ್ಟಿಲಿಟಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 1 in 6 ಕಪಲ್ಸ್ ಅವ್ರಿಗೆ ಇನ್ಫರ್ಟಿಲಿಟಿ ಚಾಲೆಂಜಸ್ ಇರುತ್ತೆ. ಸೊ ಅಂತವ್ರು ಡೆಫಿನೆಟ್ ಆಗಿ ಬಂದು ತೋರಿಸ್ಕೋಬೇಕಾಗುತ್ತೆ. ಮೇಡಮ್, ನೀವು ಇನ್ನ ಹಾಸ್ಪಿಟಲ್ಸ್ ಅಲ್ಲಿ ನೋಡ್ತಾ ಇರ್ತೀರಾ, ಸಾಮಾನ್ಯವಾಗಿ ಈಗ ಗಂಡಸರಿಗೆ ಜಾಸ್ತಿ ಬಂಜೆತನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತಾ ಅಥವಾ ಹೆಂಗಸರಿಗೆ ಕಾಣಿಸುತ್ತಾ ಅಂತ? ಯಾಕೆಂದ್ರೆ ಈಗ ಏನೇ ಆದ್ರೂ ಇವರಿಬ್ರು ಮಧ್ಯೆ ಪ್ರಾಬ್ಲಮ್ ಏನಿರುತ್ತೋ ಗೊತ್ತಿರಲ್ಲ, ಆದ್ರೆ ಸಮಾಜ ಮಾತ್ರ ಹೆಣ್ಮಕ್ಳನ್ನೇ ದೂರುತ್ತೆ. ಸೊ ಮುಂಚೆ ನಾನು ಹೇಳ್ದಂಗೆ ಗಂಡಸರು ಟೆಸ್ಟ್ ಮಾಡಿಸ್ಕೊಳಕ್ ಬರ್ತಾನೆ ಇರಲ್ಲ, ಹೆಂಗಸ್ಗೆನೆ 5-10 ವರ್ಷ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಕೈ ಬಿಡ್ತಾ ಇದ್ರು. ಸೊ ಈಗ ನಾವು ಸುಮಾರು ಫರ್ಟಿಲಿಟಿ ಕ್ಯಾಂಪ್ಸ್ ಮಾಡ್ತೀವಿ. ಅವಾಗ ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು ಎಲ್ಲರನ್ನೂ ಸ್ಕ್ರೀನ್ ಮಾಡ್ತೀವಿ. ಸೊ ಆ ಸಮಸ್ಯೆಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಈಗ 100 ಜನದಲ್ಲಿ 30-35% ಹೆಂಗಸರು ಕಾರಣ ಇರ್ತಾರೆ, ಇನ್ನ 30-35% ಗಂಡಸರ ಕಾರಣ ಇರ್ತಾರೆ, ಇನ್ನ 30% ಇಬ್ರಿಗೂ ತೊಂದರೆಗಳಿರುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ 50% ಹೆಂಗಸರು ಕಾಂಟ್ರಿಬ್ಯೂಷನ್ ಇರುತ್ತೆ, 50% ಗಂಡಸರು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಈ ಮಧ್ಯೆ ನಾವು ಕ್ಯಾಂಪ್ಸ್ ಅಲ್ಲಿ ಮಾಡೋ ಸಿಮೆಂಟ್ ಟೆಸ್ಟ್ ನೋಡಿದ್ರೆ ಸುಮಾರು ಗಂಡಸರದ್ದು ಸ್ಪರ್ಮ್ ಕ್ವಾಲಿಟಿ, ಎಸ್ಪೆಷಲಿ ಆಕಾರದಲ್ಲಿ ಅಥವಾ ಮೊಟಿಲಿಟಿನಲ್ಲಿ ಬಹಳ ಕೊರತೆಗಳು ಕಾಣಿಸ್ತಾ ಇದೆ. ಸೊ ಅದರಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್, ಈಗ ISC ಹೈ ಅಂತ
ಕೂಡ ಹೇಳ್ತಾರೆ ಡಾಕ್ಟರ್ಸ್. ಹಾಗಂದ್ರೆ ICSI ಅಂತ. So ಈಗ ನಾನು ಆಗ್ಲೇ ಹೇಳ್ದಂಗೆ IVF ಅಲ್ಲಿ ಇನ್ನು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬಂದಿದೆ. ಮುಂಚೆ ಎಲ್ಲ ಎಗ್ ನ ಸ್ಪರ್ಮ್ ನ ತೆಗೆದು ನ್ಯಾಚುರಲ್ ಆಗಿ ಫರ್ಟಿಲೈಸ್ ಆಗಕ್ಕೆ ಬಿಡ್ತಾ ಇದ್ವಿ, ಅದನ್ನ IVF ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಈಗ ICSI ನಲ್ಲಿ ಏನಂತಂದ್ರೆ ಎಸ್ಪೆಷಲಿ ಗಂಡಸರಿಗೆ ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇದ್ದಾಗ, ನ್ಯಾಚುರಲ್ ಆಮೇಲೆ ಅದಕ್ಕೆ ಚಲನೆ ಶಕ್ತಿ ಇಲ್ದಲೆ ಇದ್ದಾಗ, ಅಥವಾ ಅದಕ್ಕೆ ಆಕಾರ ನಾರ್ಮಲ್ ಇಲ್ದಲೆ ಇದ್ದಾಗ ನ್ಯಾಚುರಲ್ ಆಗಿ ಫರ್ಟಿಲೈಸ್ ಆಗೋದಿಲ್ಲ. ಸೊ ಈ ತರ ಮೇಲ್ ಫ್ಯಾಕ್ಟರ್ ಅಂದ್ರೆ ಗಂಡಸರಲ್ಲಿ ಮೇನ್ ಆಗಿ ಸ್ಪರ್ಮ್ ತೊಂದರೆಗಳಿದ್ದಾಗ ICSI ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇದ್ರಲ್ಲಿ ಏನಂತಂದ್ರೆ ಎಗ್ಸ್ ನ ಆಚೆ ತೆಗೆದು ಸ್ಪರ್ಮ್ ನ ಸೆಲೆಕ್ಟ್ ಮಾಡಿ, ಯಾವ ಸ್ಪರ್ಮ್ ಲೈವ್ ಇರುತ್ತೋ, ಮೊಟೈಲ್ ಇರುತ್ತೋ ಅಥವಾ ಶೇಪ್ ನಾರ್ಮಲ್ ಇರುತ್ತೋ ಅಂತ ಸ್ಪರ್ಮ್ ನ ತೆಗೆದು ಎಗ್ಗಿಗೆ ನಾವೇ ಇಂಜೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಒಂದು ಎಗ್ಗಿಗೆ ಒಂದು ಸ್ಪರ್ಮ್ ನ ಇಂಜೆಕ್ಟ್ ಮಾಡಿದಾಗ ಸ್ಪರ್ಮ್ ಅಲ್ಲಿ ಏನೇ ಶಾರ್ಟ್ ಕಮಿಂಗ್ಸ್ ಇದ್ರೂ ಅದನ್ನ ಓವರ್ಕಮ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಮದ್ವೆ ಆಗಿರ್ತಾರೆ, ಮದ್ವೆ ಆಗಿ ಪ್ಲಾನಿಂಗ್ ಅಲ್ಲಿ ಇರ್ತಾರೆ, 1-2-3 ವರ್ಷ ಮಗು ಬೇಡ ಅನ್ನೋ ತರ ಇರ್ತಾರೆ. ಆದ್ರೆ ಲೈಕ್ ಮಧ್ಯದಲ್ಲಿ ಏನಾದ್ರೂ ಅಬಾರ್ಷನ್ಸ್ ಆ ತರನು ಕೂಡ ಮಾಡ್ಸಿರ್ತಾರೆ ಅಂತ ಅನ್ಕೊಳ್ಳಿ, ಅಂತವ್ರಿಗೆ ಏನಾದ್ರೂ ಮಗು ಆಗೋದಿಕ್ಕೆ ಸಮಸ್ಯೆಗಳಾಗತ್ತಾ ಅಂತ? ಸೊ ಏಜ್ ಯಾವ ಏಜ್ ಅಲ್ಲಿ ಮಗು ಆಗುತ್ತೆ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ನನ್ನ ಹತ್ರ ಬರೋ ಸುಮಾರು ಪೇಷಂಟ್ಸ್ ಅಲ್ಲಿ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದ್ರೆ ಫಸ್ಟ್ ಟೈಮ್ ಅವರೇ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿರುತ್ತೆ, ಬಟ್ ಆ ಟೈಮ್ ಅಲ್ಲಿ ಕರಿಯರ್ ರೀಸನ್ಸ್ ಇಂದ ಅಥವಾ ಫೈನಾನ್ಷಿಯಲ್ ರೀಸನ್ಸ್ ಇಂದ ಈಗ ಮಗು ಬೇಡ ಅಂತ ತೆಗ್ಸಿರೋರು ಇರ್ತಾರೆ. ಬಟ್ ಅದಾದ್ಮೇಲೆ ಅವರು ಫರ್ಟಿಲಿಟಿ ಸಮಸ್ಯೆಗೆ ಒಳಗಾಗ್ತಾರೆ. ಸುಮಾರು ಜನಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ತುಂಬಾ ಜನ ರಿಪೆಂಟ್ ಕೂಡ ಮಾಡ್ಕೊಂತಾರೆ, ಫಸ್ಟ್ ಒನ್ ಆತರ ಮಾಡ್ಕೋಬಾರ್ದಾಗಿತ್ತಂತ. ಸೊ MTP ಮಾಡ್ಸೋದಕ್ಕಿಂತ ಮುಂಚೆ ಡೆಫಿನೆಟ್ಲಿ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ಕ್ಲೀನಿಂಗ್ DNC ಅಂತ ಮಾಡ್ತಾರೆ. ಸೊ ಈ DNC ಮಾಡಿದಾಗ ಗರ್ಭಕೋಶದ ಒಳಗಡೆ ಲೈನಿಂಗ್ ಏನಿರುತ್ತೆ, ಎಂಡೋಮೆಟ್ರಿಯಂ ಅನ್ನೋದು, ಅದು ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಫ್ಯೂಚರ್ ಪ್ರೆಗ್ನೆನ್ಸಿಗೆ ಡೆಫಿನೆಟ್ಲಿ ಅಫೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ MTP ಮಾಡಿಸ್ಕೋಬೇಕಾದ್ರೆ ಡೆಫಿನೆಟ್ ಆಗಿ ತುಂಬಾ ಸತಿ ಯೋಚನೆ ಮಾಡಬೇಕು. ಫ್ಯೂಚರ್ ಫರ್ಟಿಲಿಟಿ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಅವರು ಡಿಸಿಷನ್ಸ್ ತಗೋಬೇಕಾಗುತ್ತೆ. ಡಾಕ್ಟರ್, ನಾವ್ ಆಗ್ಲೇ IVF ಬಗ್ಗೆ ಮಾತನಾಡ್ತಾ ಇದ್ವಿ. ಈ IVF ಯಶಸ್ಸಿನಲ್ಲಿ ಅದರ ಲ್ಯಾಬ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅದರ ಪಾತ್ರ ಯಾವ ರೀತಿಯಾಗಿ ನಿರ್ವಹಿಸುತ್ತೆ ಅಂತ? ಸೊ ಎಲ್ಲರೂ ನೋಡೋದು ಬರೇ ಹೆಂಗಸ ಏಜ್ ನೋಡ್ತಾರೆ ಅಥವಾ ಫರ್ಟಿಲಿಟಿ ಫ್ಯಾಕ್ಟರ್ ಇರ್ಬೋದು, ಯಾವ ಇಂಜೆಕ್ಷನ್ಸ್ ತಗೊಂಡ್ವಿ ಅಂತ. ಬಟ್ ಈ ಎಗ್ ಮತ್ತೆ ಸ್ಪರ್ಮ್ ಬೆಳೆಯಕ್ ಬಿಡೋ ಎನ್ವಿರಾನ್ಮೆಂಟ್ ಏನಿರುತ್ತೆ ಅದು IVF ಲ್ಯಾಬ್ದು ಇನ್ಫ್ರಾಸ್ಟ್ರಕ್ಚರ್, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಬೇಕು, ಅದಕ್ಕೆ ಬೇಕಾಗ ಗ್ಯಾಸಸ್ ಕೊಡ್ಬೇಕಾಗತ್ತೆ, ಇಷ್ಟೇ ಹ್ಯುಮಿಡಿಟಿ, ಇಷ್ಟೇ ಟೆಂಪರೇಚರ್ ಅಲ್ಲಿ ಅದಿರ್ಬೇಕು, ಇಷ್ಟೇ ಪರ್ಸೆಂಟೇಜ್ ಗ್ಯಾಸಸ್ ಅದಕ್ಕೆ ಹೋಗ್ಬೇಕು. ಸೊ ಅದನ್ನೆಲ್ಲ ತುಂಬಾ ಮೆಟಿಕ್ಯುಲಸ್ ಆಗಿ IVF ಲ್ಯಾಬ್ ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಮೇಂಟೆನೆನ್ಸ್ ಬೇಕಾಗುತ್ತೆ. ಆ ತರ ಒಳ್ಳೆ ಲ್ಯಾಬ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗಷ್ಟೇ ಭ್ರೂಣಗಳು ಕೂಡ ಏನು ತೊಂದರೆ ಇಲ್ದಂಗೆ, ಫ್ರಾಗ್ಮೆಂಟೇಶನ್ ಇಲ್ದಂಗೆ ಒಳ್ಳೆ ಸ್ಟೇಜ್ ಮತ್ತೆ ಕ್ವಾಲಿಟಿ ರೀಚ್ ಆಗಕ್ ಸಾಧ್ಯ. ಆ ಒಳ್ಳೆ ಭ್ರೂಣ ಇಂದನೇ ಪ್ರೆಗ್ನೆನ್ಸಿ ಆಗೋದು. ಸೊ ಭ್ರೂಣದ ಕ್ವಾಲಿಟಿ ಡೆಫಿನೆಟ್ ಆಗಿ ಬರೀ ಏಜ್ ಮತ್ತೆ ಜೀನ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ನಾವು ಕೊಡೋ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಹೆಂಗಸಿನ ಬಾಡಿನಲ್ಲಿ ಹೇಗೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಇರುತ್ತೋ ಅದೇ ತರ ಎನ್ವಿರಾನ್ಮೆಂಟ್ ನ ನಾವು ಮಿಮಿಕ್ ಮಾಡ್ಬೇಕಾಗತ್ತೆ. ಡಾಕ್ಟರ್, ನನ್ನ ಫ್ರೆಂಡ್ ಕಸಿನ್ ಒಬ್ರು 2 ಬಾರಿ IVF ಮಾಡಿಸ್ಕೊಂಡಿದ್ರು, ಅದಾದ್ರೂ ಕೂಡ ಮಕ್ಳ ಆಗ್ಲಿಲ್ಲ. ಈ ತರದ ಪ್ರಕರಣಗಳು ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತವೆ ಅಂತ? ಅದೇ ನಾನು ಹೇಳ್ದಂಗೆ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂತ ಆಗುತ್ತೆ. ಅಂದ್ರೆ 2 ಬಾರಿ ಒಳ್ಳೆ ಕ್ವಾಲಿಟಿ ಭ್ರೂಣ ಹಾಕಿದ್ರು ಅವ್ರಿಗೆ ಸಕ್ಸಸ್ ಆಗ್ತಾ ಇರಲ್ಲ. ಸೊ ಅವಾಗ ಕೆಲವು ಟೆಸ್ಟ್ ಇರುತ್ತೆ, ಅದು ಯಾಕೆ ಇದು ಅಂಟ್ತಾ ಇಲ್ಲ, ನಾವು Day 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದೀವ, ಅಥವಾ ಏನಾದ್ರೂ ಕನ್ವರ್ಷನಲ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಥವಾ ಆಕೆ ಗರ್ಭಾಶಯದೊಳಗಡೆ ಅಂಟ್ಕೊಳ್ಳಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದನ್ನ ಡಿಟರ್ಮೈನ್ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ಟೆಸ್ಟ್ ಕೂಡ ಬಂದಿರುತ್ತೆ. ಸೊ ಜೀನ್ ಟೆಸ್ಟಿಂಗ್ ಆಗಿರಬಹುದು, ಆ ಭ್ರೂಣ ಹಾಕಕ್ಕಿಂತ ಮುಂಚೆನೆ ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತ PGTA ಟೆಸ್ಟ್ ಮೂಲಕ ಅದನ್ನ ಡಿಟರ್ಮೈನ್ ಮಾಡಿ ನಾರ್ಮಲ್ ಆಗಿರೋ ಎಂಬ್ರಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ಬಿಗ್ಗೆಸ್ಟ್ ಪಾಯಿಂಟ್ ಒಂದು ಒಳ್ಳೆ ಸಕ್ಸಸ್ ರೇಟ್ಸ್ ಬರ್ಬೇಕಂತೆ. ಇನ್ನೊಂದೇನಂತಂದ್ರೆ ಇಂಪ್ಲಾಂಟೇಶನ್ ನಾರ್ಮಲ್ ಆಗಿ ಆಗ್ತಾ ಇದೆಯಾ ಅಂತ ಡಿಟರ್ಮೈನ್ ಮಾಡೋದಕ್ಕೂ ಇರಾ ಟೆಸ್ಟಿಂಗ್ ಅಂತ ಬಂದಿದೆ. ಸೊ ಈ ತರ ಕೆಲವು ಟೆಸ್ಟ್ ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ 2 to 3 ಟೈಮ್ಸ್ ಫೇಲ್ಯೂರ್ ಇದ್ದಾಗ ಈ ತರ ಅಡ್ವಾನ್ಸ್ಡ್ ಟೆಸ್ಟ್ ನ ಮಾಡಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಡೆಫಿನೆಟ್ ಆಗಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಗೆ ಸಕ್ಸಸ್ ಆಗುತ್ತೆ. ಎಲ್ಲೋ ಒಂದು ಫ್ರಾಕ್ಷನ್ ಆಫ್ ಪೇಷಂಟ್ಸ್ ಮಾತ್ರ ಇನ್ಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ.
ಅಂದ್ರೆ ಎಷ್ಟು ಸತಿ ಭ್ರೂಣ ಹಾಕಿದ್ರು ಅವ್ರ ಗರ್ಭಾಶಯ ಅದನ್ನ ರಿಜೆಕ್ಟ್ ಮಾಡುತ್ತೆ. ಈ ಗ್ರಾಫ್ಟ್ ರಿಜೆಕ್ಷನ್ ಯಾವ ತರ ಆಗುತ್ತೋ ಆ ತರ ರಿಜೆಕ್ಟ್ ಮಾಡ್ತಾ ಇರುತ್ತೆ. ಅದಕ್ಕೂ ಇಮ್ಯುನೋಸಪ್ರೆಸಿವ್ ಥೆರಪೀಸ್ ಬಂದಿದೆ. ಅದಕ್ಕೆ ಮೀರುನು ಆಗ್ತಾ ಇಲ್ಲ ಅಂದ್ರೆ ಸರೋಗೆಸಿ ಪ್ರೋಗ್ರಾಮ್ಸ್ಗೆ ಆಪ್ಟ್ ಮಾಡ್ಬೇಕಾಗತ್ತೆ. ಓಕೆ, ಒಂದು ಬ್ರೇಕ್ ತಗೊಳ್ಳೋಣ ಡಾಕ್ಟರ್. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನ ಡಾಕ್ಟರ್ ಚೈತ್ರಾ ಅವರ ಬಳಿ ತಿಳ್ಕೊಳ್ಳೋಣ, ಆದ್ರೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಆಗ್ಲೇ IVF ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಂತವ್ರಿಗೆ ಈ IVF ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ? ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದ್ರೆ ಫ್ಯಾಮಿಲಿನಲ್ಲಿ ಕೆಲವು ಜೀನ್ ಪ್ರಾಬ್ಲಮ್ಸ್ ಇರ್ಬೋದು, ಲೈಕ್ ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ, ಅಥವಾ ಮಸ್ಕ್ಯುಲರ್ ಡಿಸ್ಟ್ರೋಫೀಸ್ ಅಂತ. ಎಷ್ಟೋ ತರಹದ ಜೆನೆಟಿಕ್ ಪ್ರಾಬ್ಲಮ್ಸ್ ಫ್ಯಾಮಿಲೀಸ್ ಅಲ್ಲಿ ಇರುತ್ತೆ. ಅದು ಎಗ್ಗಿಂದ ಬಂದಿರ್ಬೋದು ಅಥವಾ ಸ್ಪರ್ಮ್ ಇಂದ ಬಂದಿರ್ಬೋದು. ಸೊ ಈ ತರ ಫ್ಯಾಮಿಲೀಸ್ ಅಲ್ಲಿ IVF ಚಿಕಿತ್ಸೆ ಮಾಡೋದ್ರಿಂದ ಯಾವ ಜೀನ್ಸ್ ಇಂದ ಈ ತೊಂದರೆಗಳು ಒಂದು ಜನರೇಷನ್ಗೆ ಮತ್ತೆ ಇನ್ನೊಂದು ಜನರೇಷನ್ಗೆ ಹೋಗ್ತಾ ಇದೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ IVF ಮಾಡಿದಾಗ ಮೊಟ್ಟೆ ಮತ್ತೆ ಸ್ಪರ್ಮ್ ನ ಏನ್ ಫ್ಯೂಸ್ ಮಾಡ್ತೀವಿ, ಏನ್ 5th ಡೇ ಭ್ರೂಣ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ, ಅದಾದಾಗ ಈ ಬ್ಲಾಸ್ಟೋಸಿಸ್ಟ್ ಇದ್ದ 4-5 ಸೆಲ್ಸ್ ನ ತೆಗೆದು ಈ ಭ್ರೂಣಕ್ಕೆ ಆ ತರ ಜೆನೆಟಿಕ್ ಪ್ರಾಬ್ಲಮ್ ಬಂದಿದ್ಯಾ ಅಥವಾ ಈ ಭ್ರೂಣ ಅದು ಎಸ್ಕೇಪ್ ಆಗಿದ್ಯಾ ಅನ್ನೋದನ್ನ ನಾವು ಟೆಸ್ಟ್ ಅಲ್ಲಿ ನೋಡ್ಕೋಬಹುದು. ಸೊ 5-6 ಭ್ರೂಣಗಳನ್ನ ಟೆಸ್ಟ್ ಮಾಡಿದಾಗ ಕೆಲವು ಭ್ರೂಣ ಈ ತರ ಜೀನ್ ತೊಂದರೆ ಇದೆ ಅಂತ ಬರುತ್ತೆ, ಕೆಲವು ಭ್ರೂಣಗಳು ನಾರ್ಮಲ್ ಅಂತ ಬರುತ್ತೆ. ಈ ನಾರ್ಮಲ್ ಭ್ರೂಣಗಳನ್ನ ನಾವು ತಗೊಂಡು ಟ್ರಾನ್ಸ್ಫರ್ ಮಾಡಿದಾಗ ಅಂತ ಫ್ಯಾಮಿಲೀಸ್ ಅಲ್ಲಿ ಆತರ ಪ್ರಾಬ್ಲಮ್ಸ್ ಇದ್ರೂನು ಮಕ್ಕಳಿಗೆ ಇದು ಬರ್ದ ಹಂಗೆ ನೋಡ್ಕೋಬಹುದು. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಇರೋರು, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗೋ ಅಂತ ಜೆನೆಟಿಕ್ ಡಿಸಾರ್ಡರ್ಸ್ ಇರೋರು ಡೆಫಿನೆಟ್ ಆಗಿ IVF ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಈ ಡಿಸಾರ್ಡರ್ ಬರ್ದ ಹಾಗೆ ಡೆಫಿನೆಟ್ ಆಗಿ ಪ್ರಿವೆಂಟ್ ಮಾಡ್ಬೋದು. ಮೇಡಮ್, ಈಗ ಅಜಿಸ್ಪರ್ಮಿಯಾ ಇರುತ್ತೆ ಅನ್ಕೊಳ್ಳಿ ಒಬ್ಬ ಗಂಡಸಿಗೆ, ಅಂತವ್ರಿಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ಸೊ ಅಜೂಸ್ಪರ್ಮಿಯಾ ಅಂತಂದ್ರೆ ಸ್ಪರ್ಮ್ ಎಜಾಕ್ಯುಲೇಟರ್ ನಲ್ಲಿ ಸ್ಪರ್ಮ್ಸ್ ಇರೋದಿಲ್ಲ. ಸೊ 2-3 ಸತಿ ಟೆಸ್ಟ್ ಮಾಡಿಸ್ಬೇಕು. ಅದಾದಾಗ ಯಾವುದೇ ಸ್ಪರ್ಮ್ಸ್ ವೀರ್ಯ ಕಣಗಳು ಇಲ್ಲ ಅಂತ ಗೊತ್ತಾದಾಗ ಸೊ ಆ ತರ ಹಸ್ಬೆಂಡ್ಸ್ಗೆ ಯಾವ ತರ ಚಿಕಿತ್ಸೆ ಕೊಡ್ಬೇಕು ಅಂತ. ಸೊ ನಾವು ಕೆಲವು ಹಾರ್ಮೋನ್ ಪ್ರೊಫೈಲ್ಸ್ ಮಾಡ್ತೀವಿ, ಟೆಸ್ಟಿಸ್ ಸೈಜ್ ಏನಿದೆ ಎಲ್ಲ ನೋಡ್ಬಿಟ್ಟು ಅದು ಪೇಷಂಟ್ಗೆ ಬ್ಲಾಕೇಜ್ ಇಂದ ಈ ತರ ನಿಲ್ ಸ್ಪರ್ಮ್ಸ್ ಇದೆಯಾ ಅಥವಾ ಉತ್ಪತ್ತಿ ತುಂಬಾ ಕಡಿಮೆ ಆಗ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಂತೀವಿ. ಸೊ ಈ ತರ ಪೇಷಂಟ್ಸ್ ಟೆಸಾ ಅಂತ ಪ್ರೊಸೀಜರ್ಗೆ ಒಳಗಾಗ್ಬೇಕಾಗುತ್ತೆ. ಸೊ ನಾವು ಟೆಸ್ಟಿಸ್ ಇಂದ ಡೈರೆಕ್ಟ್ ಆಗಿ ಸ್ಪರ್ಮ್ಸ್ ನ ರಿಟ್ರೀವ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಬ್ಲಾಕೇಜ್ ಇದ್ದಾಗ ಡೆಫಿನೆಟ್ಲಿ 90-95% ಪೇಷಂಟ್ಸ್ ಅಲ್ಲಿ ಟೆಸ್ಟಿಸ್ ಇಂದ ಡೈರೆಕ್ಟ್ ಆಗಿ ಸ್ಪರ್ಮ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಈ ಸ್ಪರ್ಮ್ಸ್ ನ IVF ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡ್ಕೋಬಹುದು. ಇನ್ನ ನಾನ್ ಅಬ್ಸ್ಟ್ರಕ್ಟಿವ್ ಅಂತ ಅಂದ್ರೆ ಏನು ಬ್ಲಾಕೇಜ್ ಇರೋದಿಲ್ಲ, ಆದ್ರೂ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ತುಂಬಾ ಮಿನಿಮಲ್ ಇರುತ್ತೆ. ಸೊ ಇಂಥವ್ರಿಗೆ ಕೆಲವು ಫೋಕಲ್ ಏರಿಯಾಸ್ ಅಲ್ಲೊಂದ್ ಇಲ್ಲೊಂದ್ ಜಾಗದಲ್ಲಿ ಟೆಸ್ಟಿಸ್ ಅಲ್ಲಿ ಮಾತ್ರ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಹೈ ಮ್ಯಾಗ್ನಿಫೈಡ್ ಲೆನ್ಸ್ ಅಲ್ಲಿ ಮೈಕ್ರೋ ಸರ್ಜಿಕಲ್ ಟೆಸಾ ಅಂತ ಮಾಡ್ತೀವಿ. ಸೊ ಲೆನ್ಸ್ ಹಿಡ್ಕೊಂಡು ಯಾವ್ದು ಜಾಗದಲ್ಲಿ ಸ್ಪೆಸಿಫಿಕ್ ಆಗಿ ಸ್ಮಾಲ್ ಏರಿಯಾಸ್ ಅಲ್ಲಿ ಏನ್ ಟೆಸ್ಟಿಸ್ ಇಂದ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅದರಿಂದ ಸ್ಪರ್ಮ್ಸ್ ನ ತೆಗೆದು IVF ಚಿಕಿತ್ಸೆ ಮಾಡಬಹುದು. ಸೊ ಈ ತರ ಬ್ಲಾಕೇಜ್ ಇಲ್ದಲೇ ಇರೋರ್ಗುನು ಒಂದು 30-40% ಗಂಡಸರಲ್ಲಿ ನಾವು ಸ್ಪರ್ಮ್ಸ್ ನ ರಿಟ್ರೀವ್ ಮಾಡಬಹುದು. ಸೊ ಯಾರಿಗೆ ಅಜೂಸ್ಪರ್ಮಿಯಾ ನಿಲ್ ಕೌಂಟ್ ಇರುತ್ತೋ ಅವ್ರು ಈ ಇನ್ವೆಸ್ಟಿಗೇಷನ್ಸ್ ನ ಮಾಡ್ಕೊಂಡು ಪೆಸಾ ಅಥವಾ ಮೈಕ್ರೋ ಸರ್ಜಿಕಲ್ ಟೆಸಾ ಮಾಡಿಸ್ಕೊಂಡಾಗ ಸುಮಾರು ಜನಕ್ಕೆ ಸ್ಪರ್ಮ್ಸ್ ಸಿಗುತ್ತೆ. ಆ ಸ್ಪರ್ಮ್ಸ್ ಇಂದ ಅವ್ರು IVF ಟ್ರೀಟ್ಮೆಂಟ್ ನ ಮಾಡ್ಕೋಬಹುದು. ಡಾಕ್ಟರ್, ಈಗ ನಾವು ನಿಲ್ ಸ್ಪರ್ಮ್ ಅಂತಾನು ಕೇಳಿರ್ತೀವಿ, ಈಗ ಅಂತವ್ರಿಗೆ ಯಾವ ರೀತಿಯಾಗಿ ಸೇಮ್ ಅದನ್ನೇ ಅಜೂಸ್ಪರ್ಮಿಯಾ ಅಂತ ಕರೆಯೋದು. ಸೊ ಅವರಿಗೆ ಈ ತರ ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಆಫ್ ಸ್ಪರ್ಮ್ಸ್ ನ ಮಾಡ್ತೀವಿ. ಈಗ ಡೋನರ್ ಎಗ್, ಡೋನರ್ ಸ್ಪರ್ಮ್ ಇದು ಯಾರಿಗ್ ಬೇಕಾಗಬಹುದು ಅಂತ ಡಾಕ್ಟರ್? ಸೊ ಈಗ ನಿಲ್ ಸ್ಪರ್ಮ್ಸ್ ಇರುತ್ತೆ ಅಂತ ಗಂಡಸರು ಪೆಸಾ ಪ್ರೊಸೀಜರ್ ಕೂಡ ಮಾಡಿಸ್ಕೊಂತಾರೆ. ಸೊ ಇದೆಲ್ಲ ಆದ್ಮೇಲೂ ಕೂಡ ಅಕಸ್ಮಾತ್ ಅವ್ರಿಗೆ ಸ್ಪರ್ಮ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಅವರು ಡೋನರ್ ಸ್ಪರ್ಮ್ಸ್ ಗೆ ಆಪ್ಟ್ ಮಾಡ್ಬೇಕಾಗತ್ತೆ. ಸೊ ಡೋನರ್ ಸ್ಪರ್ಮ್ಸ್ ಈಗ ಬ್ಲಡ್ ಬ್ಯಾಂಕ್ಸ್ ಹೇಗಿದೆ ಅದೇ ತರ ಸ್ಪರ್ಮ್ ಡೋನರ್ ಬ್ಯಾಂಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಗವರ್ಮೆಂಟ್ ಥ್ರೂ ರೆಕಗ್ನೈಸ್ಡ್ ಏಜೆನ್ಸೀಸ್ ಇರುತ್ತೆ. ಸೊ ಅಂತ ಕಡೆಯಿಂದ ನಾವು ಸ್ಪರ್ಮ್ಸ್ ನ ತರಿಸ್ಕೊಂಡು ಅವ್ರಿಗೆ ವೈಫ್ಗೆ IUI ಟ್ರೀಟ್ಮೆಂಟ್ ಅಂದ್ರೆ ಈ ಡೋನರ್ ಸ್ಪರ್ಮ್ಸ್ ನ ಇನ್ಸೆಮಿನೇಟ್ ಮಾಡ್ಬೋದು. ಇನ್ನ ಡೋನರ್ ಎಗ್ ಪ್ರೋಗ್ರಾಮ್ ಯಾರಿಗ್ ಬೇಕಾಗುತ್ತೆ ಅಂತಂದ್ರೆ ನಮ್ ಹತ್ರ ಆಲ್ರೆಡಿ ಅವ್ರ IVF ಚಿಕಿತ್ಸೆಗೆ ಬಂದಾಗ್ಲೇನೆ ಅವ್ರ ಏಜ್ 40 ಅಥವಾ 45 ದಾಟಿರುತ್ತೆ. ಅವ್ರ ಅಂಡಾಶಯದಲ್ಲಿ ಯಾವುದೇ ತರಹದ ಫಾಲಿಕ್ಯುಲರ್ ಆಕ್ಟಿವಿಟಿ ಇರಲ್ಲ, ಅಂದ್ರೆ ಮೊಟ್ಟೆಗಳೇ ಇರೋದಿಲ್ಲ, ತುಂಬಾ ಲೋ AMH ಇರುತ್ತೆ.
ಅಥವಾ ಸುಮಾರು ಹೆಂಗಸರಿಗೆ ಋತುಚಕ್ರ ಆಲ್ರೆಡಿ ನಿಂತು ಹೋಗಿರುತ್ತೆ. ಸೊ ಅಂತವ್ರಿಗೆ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟರು ಕೂಡ ಯಾವುದೇ ಮೊಟ್ಟೆಗಳು ಸಿಗೋದಿಲ್ಲ. ಸೊ ಇಂಥವ್ರು ಡೋನರ್ ಎಗ್ ಟ್ರೀಟ್ಮೆಂಟ್ಗೆ ಆಪ್ಟ್ ಮಾಡ್ಬೇಕಾಗತ್ತೆ. ಮೇಡಮ್, ಈಗ ಇತ್ತೀಚೆಗೆ IVF ನ ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಯಾವ ರೀತಿಯಾಗಿ ಪ್ರಗತಿನ ನೀವು ಕಾಣಬಹುದು ಅಂತ ಡೀಟೇಲ್ಸ್? ಸೊ ಡೆಫಿನೆಟ್ ಆಗಿ IVF ಟ್ರೀಟ್ಮೆಂಟ್ ಹೇಗೆ ಅಂತಂದ್ರೆ ತುಂಬಾ ಪೇಷಂಟ್ಸ್ ಇವಾಗ ಮುಂದೆ ಬಂದು ಈ ಟ್ರೀಟ್ಮೆಂಟ್ ನ ತಗೊಂತಾ ಇದ್ದಾರೆ. ಮುಂಚೆ ಎಲ್ಲ ನ್ಯಾಚುರಲ್ ಆಗಿ ಅಥವಾ ಓವ್ಯುಲೇಷನ್ ಇಂಡಕ್ಷನ್ ಇಂದ ಅಥವಾ IUI ಟ್ರೀಟ್ಮೆಂಟ್ ಗಳಿಂದ ಮಕ್ಕಳಾದ್ರೆ ಮಾಡಿಸ್ಕೊಂತಾ ಇದ್ರು. ಅದಕ್ಕೆ ಮುಂದಿನ ಹೆಜ್ಜೆ ಯಾವ ಪೇಷಂಟ್ಸು ಅಷ್ಟಾಗಿ ಇಡ್ತಾ ಇರ್ಲಿಲ್ಲ. ಸೊ ಇವಾಗ IVF ಚಿಕಿತ್ಸೆ ಶುರುವಾಗಿ ಆಲ್ಮೋಸ್ಟ್ 40 ರಿಂದ 45 ವರ್ಷ ಆಗಿದೆ. ಸೊ ಸುಮಾರು ಪೇಷಂಟ್ಸ್ ಇದನ್ನ ಮಾಡಿಸ್ಕೊಂಡು ಸುಮಾರು ಇದು ಕೂಡ ಲಿಟ್ರೇಚರ್ ಕೂಡ ಬಂದಿದೆ ದಟ್ ಇದ್ರಲ್ಲಿ ಹುಟ್ಟ ಮಕ್ಕಳಿಗೆ ಯಾವುದೇ ತೊಂದರೆಗಳಾಗೋದಿಲ್ಲ ಅಂತ. ಸೊ ಹಾಗಾಗಿ ಎಲ್ಲಾ ಪೇಷಂಟ್ಸ್ ಧೈರ್ಯವಾಗಿ IVF ಚಿಕಿತ್ಸೆನ ಮುಂದುವರಿಸ್ತಾ ಇದ್ದಾರೆ. ಸೊ ಅಡ್ವಾನ್ಸ್ಮೆಂಟ್ಸ್ ಬಂದ್ರೆ ಈಗ ಮುಂಚೆ ಎಲ್ಲ ನಾವು ಬೇಸಿಕ್ IVF ಮಾಡ್ತಾ ಇದ್ವಿ. ಮೊಟ್ಟೆಗಳನ್ನ ತೆಗೆದು ಸ್ಪರ್ಮ್ಸ್ ಜೊತೆ ಕೂಡಿಸಿ ಭ್ರೂಣ ಮಾಡಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಈಗ ಈ ಭ್ರೂಣಗಳನ್ನ ನಾವು ಫ್ರೀಸ್ ಮಾಡಿ 10 ವರ್ಷಗಳ ಕಾಲ ತನಕ ಇಟ್ಕೋಬಹುದು. ಅದಾದ್ಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಇದೇ ಭ್ರೂಣಗಳನ್ನ ಯೂಸ್ ಮಾಡ್ಬೋದು. ಇದನ್ನ ವಿಟ್ರಿಫಿಕೇಶನ್ ಪ್ರೋಸೆಸ್ ಅಂತ ಕರಿತೀವಿ. ಇದು ಒಂದು ಅಡ್ವಾನ್ಸ್ಮೆಂಟ್. ಇನ್ನು ಅದರ್ ಅಡ್ವಾನ್ಸ್ಮೆಂಟ್ಸ್ ಬಂದು ಮೈಕ್ರೋ ಸರ್ಜಿಕಲ್ ಟೆಸಾ ಅಂತ ನಾನು ಹೇಳ್ದೆ. ಮೈಕ್ರೋಸ್ಕೋಪ್ ಇಟ್ಕೊಂಡು ಸ್ಪರ್ಮ್ಸ್ ಎಲ್ಲೆಲ್ಲಿ ಉತ್ಪತ್ತಿ ಆಗ್ತಾ ಇದೆಯೋ ಆ ಜಾಗಗಳನ್ನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಸ್ಪರ್ಮ್ಸ್ ನ ತೆಗಿಬಹುದು. ಸೊ ನಿಲ್ ಸ್ಪರ್ಮ್ ಕೌಂಟ್ ಇದ್ರೂ ಮಕ್ಕಳನ್ನ ಇವಾಗ ಪಡ್ಕೋಬಹುದಾಗಿದೆ. ಇನ್ನ ಡೋನರ್ ಪ್ರೋಗ್ರಾಮ್ಸ್ ಒಂದು ಅಡ್ವಾನ್ಸ್ಮೆಂಟ್ಸ್. ಮತ್ತೆ ಭ್ರೂಣಗಳೆಲ್ಲ ಮುಂಚೆ ನಾವು ಡೇ 3 ಸ್ಟೇಜ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಈಗ ಒಳ್ಳೆ ಇನ್ಕ್ಯುಬೇಟರ್ ಮತ್ತೆ ಕಲ್ಚರ್ ಕಂಡೀಷನ್ಸ್ ಬಂದಿರೋದ್ರಿಂದ ಈಗ ಡೇ 5 ಭ್ರೂಣಗಳನ್ನ ಕೂಡ ಬ್ಲಾಸ್ಟೋಸಿಸ್ಟ್ ಅಂತ ಏನ್ ಕರಿತೀವಿ ಅದೊಂದು ಅಡ್ವಾನ್ಸ್ಮೆಂಟ್ ಆಗಿದೆ. ಪ್ಲಸ್ ಕೆಲವು ಸತಿ ಈ ಭ್ರೂಣದ ಕವಚ ತುಂಬಾ ಗಟ್ಟಿ ಇರುತ್ತೆ. ಸೊ ಅವಾಗ ಅದು ಹ್ಯಾಚ್ ಆಗಕ್ ಆಗ್ದಲೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇರಲ್ಲ. ಸೊ ಅದಕ್ಕೆ ಲೇಸರ್ ಹ್ಯಾಚಿಂಗ್ ಅಂತ ಮಾಡ್ತೀವಿ. ಲೇಸರ್ ಶಾರ್ಟ್ಸ್ ಕೊಟ್ಬಿಟ್ಟು ಆ ಭ್ರೂಣ ಈಸಿಯಾಗಿ ಹ್ಯಾಚ್ ಆಗಿ ತಾಯಿ ಗರ್ಭಾಶಯಕ್ಕೆ ಅಂಟ್ಕೊಳ್ಳೋ ಹಂಗೆ. ಸೊ ಅದನ್ನ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಂತೀವಿ. ಮತ್ತೆ ನಾನ್ ಆಗ್ಲೇ ಹೇಳ್ದಂಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋರು ಕೂಡ ಆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ದಂಗೆ ಈ PGTA-M ಅಂತ ಚಿಕಿತ್ಸೆ ಮೂಲಕ ಡೆಫಿನೆಟ್ ಆಗಿ ಒಳ್ಳೆ ಆರೋಗ್ಯವಾದ ಮಕ್ಕಳನ್ನ ಪಡ್ಕೋಬಹುದು. ಸೊ ಇದೆಲ್ಲ IVF ಅಲ್ಲಿ ಈ ರೀಸೆಂಟ್ ಆಗಿ ಆಗಿರೋ ಅಡ್ವಾನ್ಸ್ಮೆಂಟ್ಸ್. ಡಾಕ್ಟರ್, ಇನ್ನ AMH ಅಂತಾನು ನಾವು ಕೇಳಿರ್ತೀವಿ. ಹಾಗಂದ್ರೆ ಏನು ಅಂತ? ಸೊ AMH ಅಂದ್ರೆ ಆಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ. ಈಗ ಒಂದ್ ಗಂಡಸಿನ ಇದನ್ ತಿಳ್ಕೊಬೇಕು ಅಂತಂದ್ರೆ ಫರ್ಟಿಲಿಟಿ ಪೊಟೆನ್ಶಿಯಲ್ ಸ್ಪರ್ಮ್ ಅನಾಲಿಸಿಸ್ ಮಾಡ್ಸಿದ್ರೆ ಸಾಕು. ಅವ್ರ ಅನಾಲಿಸಿಸ್ ಅಲ್ಲಿ ಕೌಂಟ್ ಮೊಟಿಲಿಟಿ ಎಲ್ಲ ಚೆನ್ನಾಗಿದ್ರೆ ಅವ್ರಿಗೆ ರೀಪ್ರೊಡಕ್ಟಿವ್ ಪೊಟೆನ್ಶಿಯಲ್ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಹೆಂಗಸರಲ್ಲೂ ಕೂಡ ಇದು AMH ಅಂತ ಒಂದು ಹಾರ್ಮೋನ್ ಟೆಸ್ಟ್ ಇರುತ್ತೆ. ಸೊ ಈ ಟೆಸ್ಟ್ ಅಲ್ಲಿ ಆಕೆಗೆ ಎಷ್ಟು ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳಿದೆ, ಅವ್ರದ್ದು ರೀಪ್ರೊಡಕ್ಟಿವ್ ಸ್ಪ್ಯಾನ್ ಇನ್ನು ಎಷ್ಟು ಲಾಂಗ್ ಇದೆ ಅನ್ನೋದನ್ನ ಡಿಟರ್ಮೈನ್ ಮಾಡ್ಬೋದು. ಸೊ AMH ವ್ಯಾಲ್ಯೂ ಚೆನ್ನಾಗಿದೆ ಅಂದ್ರೆ ಮೊಟ್ಟೆಗಳ ಸಂಖ್ಯೆ ಚೆನ್ನಾಗಿದೆ ಅಂತ ಅವ್ರು ಇನ್ನೂ ಸ್ವಲ್ಪ ಲೇಟ್ ಆಗು ಕೂಡ ಮಕ್ಕಳನ್ನ ಪ್ಲಾನ್ ಮಾಡ್ಬೋದು ಅಂತ ಅರ್ಥ. ಸೊ AMH ಏನಾರ ಕಡಿಮೆ ಆಗ್ಬಿಟ್ಟಿದ್ರೆ 1.1 ಇಂದ ಏನಾದ್ರೂ ಕೆಳಗಾಗಿದ್ರೆ ಯಾವುದೇ ಏಜ್ ಅಲ್ಲಿ ಇರ್ಬೋದು, ಅದು ಒಂದು ಅಲಾರಮಿಂಗ್ ಸೈನ್. ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಇಲ್ಲ, ಅವರು ಆದಷ್ಟು ಬೇಗ ಯಾವ್ದಾದ್ರು ಚಿಕಿತ್ಸೆ ಮೂಲಕ ಮಕ್ಕಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದು AMH ಅನ್ನೋದು ಈ ಹೆಂಗಸಿನ ಫರ್ಟಿಲಿಟಿ ಕೋಶನ್ ನ ಡಿಟರ್ಮೈನ್ ಮಾಡುತ್ತೆ. ಡಾಕ್ಟರ್, ಈಗ ಬಂಜೆತನ ನಿವಾರಣೆಗಾಗಿ ಹಲವಾರು ಡಾಕ್ಟರ್ಗಳನ್ನ ಹೆಂಗಸರು ಮೀಟ್ ಮಾಡ್ತಾರೆ. ಏನು ಯಾವುದೇ ರೀತಿಯ ಅದಕ್ಕೆ ರಿಸಲ್ಟ್ ಸಿಗಲ್ಲ, ವಾಪಸ್ ಬರ್ತಾರೆ. ಅಂತವ್ರು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು? ಮೊದಲು ಯಾರನ್ನ ಕನ್ಸಲ್ಟ್ ಮಾಡ್ಬೇಕು? ಸೊ ಟ್ರೆಂಡ್ ಇರೋದು ಇವಾಗ ಫಸ್ಟ್ ಫ್ಯಾಮಿಲಿ ಡಾಕ್ಟರ್ಸ್ ನ ನೋಡ್ತಾರೆ. ಫ್ಯಾಮಿಲಿ ಡಾಕ್ಟರ್ಸ್ಗೆ ಅಷ್ಟು ಈ ಹೆಂಗಸಿನ ತೊಂದರೆಗಳು ಅಥವಾ ಫರ್ಟಿಲಿಟಿ ರಿಲೇಟೆಡ್ ಚಾಲೆಂಜಸ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವ್ರದ್ದು ಗೈನಕಾಲಜಿಸ್ಟ್ ಇರುತ್ತೆ. ಸೊ ಗೈನಕಾಲಜಿಸ್ಟ್ ಹತ್ರ ಅವರು ಜಸ್ಟ್ ಓವ್ಯುಲೇಷನ್ಗೆ ಅಂತ ರಿಪೀಟೆಡ್ ಆಗಿ ಮೆಡಿಸಿನ್ಸ್ ತಗೊಂತಾ ಇರ್ತಾರೆ. ಎಷ್ಟೋ ಸತಿ ಆ ಗಂಡಸಿನ ಎವ್ಯಾಲ್ಯೂಯೇಷನ್ನೇ ಬಿಟ್ಬಿಟ್ಟಿರ್ತಾರೆ. ಅವರು ಅಷ್ಟೇ ಓವ್ಯುಲೇಷನ್ ಒಂದು ಆಗ್ಬಿಟ್ರೆ ಫರ್ಟಿಲಿಟಿ ನಾರ್ಮಲ್ ಇದೆ ಅಂತ ಅರ್ಥ, ಓವ್ಯುಲೇಷನ್ ಆಗ್ಬಿಟ್ರೆ ಮಕ್ಕಳಾಗ್ಬಿಡುತ್ತೆ ಈ ತರ ಅನ್ಕೊಂಡಿರ್ತಾರೆ. ಸೊ ಎಷ್ಟೋ ಪ್ರಾಬ್ಲಮ್ಸ್ ಅವರು ಗೈನಕಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಓವರ್ಲುಕ್ ಆಗ್ಬಿಡುತ್ತೆ. ಲೋ AMH ಇರ್ಬೋದು, ಟ್ಯೂಬ್ ಬ್ಲಾಕೇಜ್ ಇರ್ಬೋದು, ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಕೆಲವು ಸತಿ ಎಲ್ಲಾ ಇನಿಷಿಯಲ್ ಟೆಸ್ಟ್ ನಾರ್ಮಲ್ ಇರುತ್ತೆ, ಬಟ್ ಆದ್ರೂ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಮದುವೆ ಆಗಿ 1 ವರ್ಷದಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ.
ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡು ಒಂದೊಂದೇ ಸ್ಟೆಪ್ ಆಗಿ ಅವರು ಫರ್ಟಿಲಿಟಿ ಚಿಕಿತ್ಸೆಗಳನ್ನ ತಗೋಬೇಕಾಗುತ್ತೆ. ಡೆಫಿನೆಟ್ ಆಗಿ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಸ್ಟಿಕ್ ಆನ್ ಆದ್ರೆ ಮಕ್ಕಳು ಪಡ್ಕೊಳ್ಳೋ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಧನ್ಯವಾದ ಡಾಕ್ಟರ್. ಸಾಕಷ್ಟು ವಿಚಾರಗಳ ಬಗ್ಗೆ IVF ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನೋಡಿದ್ರಲ್ವಾ, ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಚೈತ್ರ ಅವರು ನಮ್ ಜೊತೆ ಹಂಚ್ಕೊಂಡ್ರು. ನೀವು ಕೂಡ ಈ ಬಂಜೆತನ ನಿವಾರಣೆಯಿಂದ ಬಳಲ್ತಾ ಇದ್ರೆ, ಬಂಜೆತನ ನಿವಾರಣೆ ಆಗಬೇಕು ಅಂದ್ರೆ ಡಾಕ್ಟರ್ ಅನ್ನ ನೀವು ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಅವರ ಅಡ್ರೆಸ್ ಕಾರ್ಡ್ ಈ ರೀತಿಯಾಗಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಚೈತ್ರ, ಓವಂ ಫರ್ಟಿಲಿಟಿ ಸೆಂಟರ್, ಬೆಂಗಳೂರು, ಕಲ್ಯಾಣ ನಗರ. ಇನ್ನು ಹೊಸಕೋಟೆಯಲ್ಲೂ ಇವ್ರ ಬ್ರಾಂಚ್ ಇದೆ, ಹೆಣ್ಣೂರಲ್ಲೂ ಇದೆ, ಹಾಗೂ ಭಟ್ರಹಳ್ಳಿಯಲ್ಲೂ ಕೂಡ ಇವರ ಬ್ರಾಂಚ್ ಇದೆ. ನೀವು ಕೂಡ ಅವರನ್ನ ಭೇಟಿ ಆಗಬಹುದು ನೇರವಾಗಿ. ಜೊತೆಗೆ ಅವರ ದೂರವಾಣಿ ಸಂಪರ್ಕ ಕೂಡ ಈ ರೀತಿಯಾಗಿ ಇದೆ: 7795569696 6364462134. ಇದಾಗಿತ್ತು ಇವರೆಗಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ಟಿವಿ.